ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಸುರೇಂದ್ರನಾಥ್ ಬಿಆರ್ ನಿರ್ದೇಶನ ಹಾಗೂ ರವೀಂದ್ರನಾಥ್ ಬಿಆರ್ ನಿರ್ಮಾಣದಲ್ಲಿ ಶಿಕಾರಿ ಸಿನಿಮಾ ಸಿದ್ಧವಾಗ್ತಾ ಇದೆ. ಜನವರಿ ತಿಂಗಳಲ್ಲಿ ಪೀಪಲ್ಸ್ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆದ ಶಿಕಾರಿ ಸಿನಿಮಾದ ಟ್ರೇಲರ್ ಸದ್ದು ಮಾಡಿತ್ತು. ಗ್ರಾಮೀಣ ಭಾಗದ ಕತೆ ಹೊಂದಿರುವ ಚಿತ್ರದಲ್ಲಿ ಮಾಲೀಕನ ದರ್ಪ, ಹಣಕ್ಕಾಗಿ ಅಧಿಕಾರ, ಜಾತಿಗಾಗಿ ರಕ್ತ ಸುರಿಸೋ ದಾಹ ಇದೆ. ಸುಂದರ ಲವ್ ಸ್ಟೋರಿಯನ್ನ ಕೂಡ ಚಿತ್ರ ಹೊಂದಿದೆ ಎಂಬುದು ಟ್ರೇಲರ್ ನಲ್ಲಿ ಕಾಣಬಹುದಾಗಿದೆ. ಪರಂಪರಾ ಸ್ಟುಡಿಯೋಸ್ ಮೂಲಕ ಶ್ರೀ ಲಕ್ಷ್ಮೀ ಜನಾರ್ದನ ಮೂವೀಸ್ ಚಿತ್ರವನ್ನ ಸಿದ್ಧಪಡಿಸ್ತಾ ಇದ್ದು, ಈಗ ಶಿಕಾರಿ ಸಿನಿಮಾಗಾಗಿ ಕಲಾವಿದರ ಹುಡುಕಾಟ ಪ್ರಾರಂಭವಾಗಿದೆ. ಇದಕ್ಕಾಗಿ ಚಿತ್ರತಂಡ ಪೋಸ್ಟರ್ ಕೂಡ ಹಂಚಿಕೊಂಡಿದೆ. ನಾಯಕನ ಪಾತ್ರಕ್ಕೆ 20 ರಿಂದ 32 ವಯಸ್ಸಿನ ಯುವಕ, ನಾಯಕಿಯ ಪಾತ್ರಕ್ಕೆ 18 ರಿಂದ 25 ವಯಸ್ಸಿನ ಯುವತಿ, 20 ರಿಂದ 70 ವರ್ಷದ ಪೋಷಕ ಕಲಾವಿದರಿಗಾಗಿ ಆಹ್ವಾನವನ್ನ ಚಿತ್ರತಂಡ ನೀಡಿದೆ. ಕಲಾವಿದರ ನೋಂದಣಿಗೆ ಮೇ 15, 2024 ಕೊನೆಯ ದಿನವಾಗಿದ್ದು, ವಾಟ್ಸ್ಆಪ್ ನಲ್ಲಿ ಮಾಹಿತಿ ಶೇರ್ ಮಾಡಿಕೊಳ್ಳಲು ವಾಟ್ಸ್ಆಪ್ ನಂಬರ್ ಕೂಡ ನೀಡಲಾಗಿದೆ. ತಮಗೂ ಅಭಿನಯದಲ್ಲಿ ಆಸಕ್ತಿ ಇದ್ದಲ್ಲಿ ನಿಮ್ಮ ಹೆಸರನ್ನ ನೀವು ನೋಂದಾಯಿಸಬಹುದಾಗಿದೆ. ನಟ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿದ್ದ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಆಗಸ್ಟ್ 15ಕ್ಕೆ ತೆರೆಗೆ ಬರ್ತಾ ಇದೆ. ಮಫ್ತಿ ಸಿನಿಮಾದ ನಿರ್ದೇಶನ ಮಾಡಿದ್ದ ನರ್ತನ್ ಅವರೇ ಭೈರತಿ ರಣಗಲ್ ಸಿನಿಮಾಕ್ಕೂ ಆಕ್ಷನ್ ಕಟ್ ಹೇಳ್ತಾ ಇದ್ದು, ಕಳೆದ ವರ್ಷ ಮಧ್ಯಭಾಗದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅಧಿಕೃತ ಚಾಲನೆ ಸಿಕ್ಕಿತ್ತು. ಈಗಾಗಲೇ ಬಹುತೇಕ ಚಿತ್ರೀಕರಣದ ಕೆಲಸಗಳನ್ನ ಪೂರ್ಣಗೊಳಿಸಿರುವಂತಹ ಚಿತ್ರತಂಡ ಯುಗಾದಿ ಹಬ್ಬದ ಪ್ರಯುಕ್ತ ಹೊಸ ಲುಕ್ ಒಂದನ್ನ ಬಿಡುಗಡೆ ಮಾಡಿದೆ. ಇದು ಸಿನಿಮಾದ ಬಗೆಗಿನ ಕುತೂಹಲವನ್ನ ಹೆಚ್ಚಿಸಿದೆ. ಇಷ್ಟು ದಿನ ಚಿತ್ರತಂಡ ಬಿಟ್ಟ ಪೋಸ್ಟರ್ ನಲ್ಲಿ ಶಿವಣ್ಣ ಸಖತ್ ರಗಡಾಗಿ ಕಾಣಿಸಿಕೊಂಡಿದ್ರು. ಆದ್ರೆ ಈಗ ಬಿಟ್ಟಿರುವ ಲುಕ್ ನ ಪೋಸ್ಟರ್ ಮತ್ತಷ್ಟು ವಿಭಿನ್ನವಾಗಿದೆ. ಶಿವಣ್ಣ ಲಾಯರ್ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕರಿಕೋಟು ಹಾಕಿ ಕೈಯಲ್ಲಿ ಬಿಳಿ ಹಾಳೆಯನ್ನ ಹಿಡಿದು ಕೋರ್ಟ್ ನಲ್ಲಿ ವಕಾಲತ್ತು ಮಾಡುವಂತಹ ಪೋಸ್ಟರ್ ಇದಾಗಿದ್ದು, ಸಿನಿಮಾದಲ್ಲೊಂದು ಹೊಸ ಟ್ವಿಸ್ಟ್ ಸಿಗೋದು ಗ್ಯಾರಂಟಿ ಅಂತ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಇನ್ನು ಮಫ್ತಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಎಂಬ ಪಾತ್ರ ಮಾಡಿದ್ರು. ಈಗ ಅದೇ ಹೆಸರನ್ನ ಸಿನಿಮಾದ ಟೈಟಲ್ ಅನ್ನಾಗಿ ಮಾಡಲಾಗಿದೆ. ಭೈರತಿ ರಣಗಲ್ ಸಿನಿಮಾವನ್ನ ಗೀತಾ ಪಿಕ್ಚರ್ ನಡಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸ್ತಾ ಇದ್ದಾರೆ. ಸಿನಿಮಾದ ಹಾಡುಗಳಿಗೆ ರವಿ ಬಸ್ರೂರು ಸಂಗೀತ ಸಂಯೋಜಿಸ್ತಾ ಇದ್ದು, ನವೀನ್ ಅವರ ಛಾಯಾಗ್ರಹಣವಿದೆ. ಮಫ್ತಿ ಸಿನಿಮಾದ ಬಗ್ಗೆ ಮಾತನಾಡುವ ನಟ ಶಿವರಾಜ್ ಕುಮಾರ್, ಮಫ್ತಿ ಸಿನಿಮಾದ ಭೈರತಿ ರಣಗಲ್ ನನಗೆ ಇಷ್ಟವಾದ ಪಾತ್ರ. ಈ ಸಿನಿಮಾವನ್ನ ನಮ್ಮ ಸಂಸ್ಥೆಯಿಂದ ನಿರ್ಮಾಣ ಮಾಡ್ತಾ ಇರೋದಕ್ಕೆ ಖುಷಿ ಆಗ್ತಾ ಇದೆ. ಮಫ್ತಿ ಸಿನಿಮಾ ಬಂದು ಸುಮಾರು 6-7 ವರ್ಷಗಳಾದ್ರೂ ಈಗಲೂ ನಾನು ಹಾಗೆ ಇದ್ದೀನಿ. ಹಾಗಾಗಿ ಈ ಪಾತ್ರ ಮಾಡಲು ಅನುಕೂಲವಾಗುತ್ತೆ. ಪ್ರೀಕ್ವೆಲ್ ಆಗಿರೋದ್ರಿಂದ ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸ್ಕೊಳ್ತೇನೆ. ನರ್ತನ್ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇನೇ ಇದ್ರೂ ಚಿತ್ರದಲ್ಲಿ ಶಿವಣ್ಣನ ಲಾಯರ್ ಪಾತ್ರದಲ್ಲಿನ ಮಹತ್ವ ತಿಳಿದುಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ದಂಗಲ್ ಸಿನಿಮಾ ಖ್ಯಾತಿಯ ನಿರ್ದೇಶಕ ನಿತೀಶ್ ತಿವಾರಿ ರಾಮಾಯಣ ಸಿನಿಮಾವನ್ನ ಬಹಳ ಅದ್ದೂರಿಯಾಗಿ ದೃಶ್ಯ ರೂಪಕ್ಕೆ ಇಳಿಸೋದಕ್ಕೆ ಸಜ್ಜಾಗಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ಈ ಚಿತ್ರ ನಿರ್ಮಾಣವಾಗಲಿದ್ದು, ಚಿತ್ರದಲ್ಲಿ ಯಶ್ ಕೂಡ ನಟಿಸಲಿದ್ದಾರೆ. ಆದ್ರೆ ಯಶ್ ಈ ಸಿನಿಮಾ ನಿರ್ಮಾಣ ಮಾಡಲಿದ್ದಾರೆ ಅನ್ನೋದು ಚಿತ್ರತಂಡವೇ ಘೋಷಿಸಿದೆ. ಯಶ್ ಒಡೆತನದ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಹಾಗೂ ನಮಿತ್ ಮಲ್ಹೋತ್ರಾ ಸಾರಥ್ಯದ ಪ್ರೈಮ್ ಫೋಕಸ್ ಸ್ಟುಡಿಯೋ ರಾಮಾಯಣ ಸಿನಿಮಾವನ್ನ ನಿರ್ಮಿಸ್ತಾ ಇದೆ. ರಾಮಾಯಣ ಸಿನಿಮಾ ಬಾಲಿವುಡ್ ನಲ್ಲಿ ದೊಡ್ಡ ಬಜೆಟ್ ನಲ್ಲಿ ಸಿದ್ಧವಾಗ್ತಿರುವಂತಹ ಸಿನಿಮಾ. ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಅವರು ರಾಮನ ಪಾತ್ರ ಮಾಡ್ತಾ ಇದ್ದಾರೆ. ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಕನ್ನಡದ ಯಶ್ ಅವರು ರಾವಣನ ಪಾತ್ರ ಮಾಡ್ತಾ ಇದ್ದಾರೆ. ಉಳಿದ ಪಾತ್ರವರ್ಗದ ಬಗ್ಗೆಯೂ ಕೂಡ ಸುದ್ದಿ ಹರಿದಾಡ್ತಾ ಇದೆ. ಈ ಚಿತ್ರಕ್ಕೆ ಯಶ್ ಕೂಡ ನಿರ್ಮಾಪಕರಾಗ್ತಿದ್ದಾರೆ ಅನ್ನೋದು ವಿಶೇಷ. ಯಶ್ ಅವರು ಈ ಚಿತ್ರಕ್ಕಾಗಿ 80 ಕೋಟಿ ರೂಪಾಯಿ ಸಂಭಾವನೆ ಪಡಿಬೇಕಿತ್ತು. ಆದ್ರೆ ಈ ಹಣವನ್ನ ಅವರು ಈಗಾಗಲೇ ಪಡಿತಾ ಇಲ್ಲ. ಬದಲಿಗೆ ಇದನ್ನ ಸಿನಿಮಾ ನಿರ್ಮಾಣದಲ್ಲಿ ಬಳಕೆ ಮಾಡುವಂತೆ ಕೋರಿದ್ದಾರೆ. ಈ ಮೂಲಕ ಅವರು ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ ಅಂತ ವರದಿಯಾಗಿದೆ. ಬಾಲಿವುಡ್ ನಲ್ಲಿ ಈ ಪದ್ಧತಿ ಮೊದಲಿನಿಂದಲೂ ನಡ್ಕೊಂಡು ಬಂದಿದೆ. ಈ ಮೊದಲು ರಣಬೀರ್ ಕಪೂರ್ ಅವರು ಬ್ರಹ್ಮಾಸ್ತ್ರ ಸಿನಿಮಾಗಾಗಿ ಸಂಭಾವನೆಯನ್ನ ಪಡೆದಿರಲಿಲ್ಲ. ಬದಲಿಗೆ ಅದನ್ನ ಸಿನಿಮಾ ಮೇಲೆ ಹೂಡಿಕೆ ಮಾಡಿದ್ರು. ನಂತರ ಬಂದ ಲಾಭದಲ್ಲಿ ಪಾಲನ್ನ ಪಡ್ಕೊಂಡಿದ್ರು. ಆಮಿರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸೇರಿ ಅನೇಕರು ಇದೇ ತಂತ್ರವನ್ನು ಉಪಯೋಗಿಸ್ತಾರೆ. ಯಶ್ ಕೂಡ ಈಗ ಇದೇ ಮಾರ್ಗದಲ್ಲಿ ಸಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಯಶ್ ಕಡೆಯಿಂದಲೇ ಅಪ್ಡೇಟ್ ಸಿಗಬೇಕಾಗಿದೆ. ರಾಮಾಯಣ ಚಿತ್ರಕ್ಕೆ ಸದ್ಯ ಮುಂಬೈನಲ್ಲಿ ದೊಡ್ಡ ಸೆಟ್ ಗಳನ್ನ ಹಾಕಲಾಗಿದೆ. ಇದರ ಶೂಟಿಂಗ್ ಕೂಡ ನಡೀತಾ ಇದೆ. ಇತ್ತೀಚೆಗಷ್ಟೇ ಸೆಟ್ ನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿತ್ತು. ಇದನ್ನ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಆದ್ರೆ ಸಿನಿಮಾ ತಂಡಕ್ಕೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
RRR ಚಿತ್ರದ ಮೂಲಕ ಗ್ಲೋಬಲ್ ಸ್ಟಾರ್ ಆಗಿರುವ ರಾಮ್ ಚರಣ್ ವಿಶ್ವದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಇದೀಗ ರಾಮ್ ಚರಣ್ ತಮ್ಮ ವೃತ್ತಿ ಜೀವನದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನ ತಲುಪಿದ್ದಾರೆ. ಚೆನ್ನೈನಲ್ಲಿರುವ ಪ್ರತಿಷ್ಠಿತ ವೇಲ್ಸ್ ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಘೋಷಿಸಲಾಗಿದೆ. ಏಪ್ರಿಲ್ 13ರಂದು ವೇಲ್ಸ್ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಪದವಿ ಪ್ರದಾನ ಸಮಾರಂಭದಲ್ಲಿ ರಾಮ್ ಚರಣ್ ಮುಖ್ಯ ಅತಿಥಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅಧಿಕೃತವಾಗಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಈ ವಿಷಯ ಕೇಳಿ ಅಭಿಮಾನಿಗಳಿಗೆ ಸಖತ್ ಸಂತಸ ಆಗಿದೆ. ಸೋಷಿಯಲ್ ಮೀಡಿಯಾ ಮೂಲಕ ರಾಮ್ ಚರಣ್ ಅವರಿಗೆ ಅಭಿಮಾನಿಗಳು, ಆಪ್ತರು, ಸೆಲೆಬ್ರಿಟಿಗಳು ಅಭಿನಂದನೆಯನ್ನ ತಿಳಿಸಲು ಆರಂಭಿಸಿದ್ದಾರೆ. ಅಭಿಮಾನಿಗಳಂತೂ ಈಗಲೇ ಡಾಕ್ಟರ್ ರಾಮ್ ಚರಣ್ ಅಂತ ಹೇಳಿ ಕರೆಯೋಕೆ ಆರಂಭಿಸಿದ್ದಾರೆ. ಈ ಪ್ರತಿಷ್ಠಿತ ಮನ್ನಣೆಯು ಚರಣ್ ಅವರನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಮೆಚ್ಚುಗೆ ಪಡೆದ ನಿರ್ದೇಶಕ ಶಂಕರ್ ಅವರಂತಹ ಗೌರವಾನ್ವಿತ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿಸುತ್ತೆ. ಅವರು ಈ ಹಿಂದೆ ವಿಶ್ವವಿದ್ಯಾಲಯದಿಂದ ಇದೇ ರೀತಿಯ ಗೌರವಗಳನ್ನ ಪಡೆದಿದ್ದಾರೆ. ಚರಣ್ ಅವರೊಂದಿಗೆ ಇಸ್ರೋದ ಚಂದ್ರಯಾನದ ಯೋಜನಾ ಸಂಯೋಜಕ ಡಾಕ್ಟರ್ ಪಿ ವೀರಮುತ್ತುವೇಲ್ ಮತ್ತು ಇತರ ಹಲವಾರು ಗೌರವಾನ್ವಿತ ಜನರು ಈ ವರ್ಷದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸದ್ಯ ಅವರು ಹೊಸ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಚಿತ್ರಕ್ಕೆ RC16 ಅಂತ ಟೈಟಲ್ ಇಡಲಾಗಿದೆ. ಈ ಚಿತ್ರದ ನಾಯಕಿ ಜಾನ್ವಿ ಕಪೂರ್ ಜೊತೆಗಿನ ಚಿತ್ರೀಕರಣದ ಫೋಟೋಗಳನ್ನ ರಾಮ್ ಚರಣ್ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ರು. ಜೊತೆಗೆ ರಾಮ್ ಚರಣ್ ಅವರು ಗೇಮ್ ಚೇಂಜರ್ ಸಿನಿಮಾದಲ್ಲೂ ಕೂಡ ನಟಿಸುತ್ತಿದ್ದಾರೆ. ಮತ್ತೊಂದು ವಿಶೇಷ ಏನಂದ್ರೆ ಪುಷ್ಪ 2 ಸಿನಿಮಾದ ನಿರ್ದೇಶಕ ಸುಕುಮಾರ್ ಅವರು ರಾಮ್ ಚರಣ್ ಜೊತೆ ಹೊಸ ಸಿನಿಮಾ ಮಾಡೋದು ಖಚಿತವಾಗಿದೆ. ವಾರ್ 2 ಸಿನಿಮಾದಲ್ಲಿ ಜೂನಿಯರ್ NTR ಅವರ ಕಾಸ್ಟ್ಯೂಮ್ ಹೇಗಿರುತ್ತೆ ಅಂತ ಈಗ ಅಭಿಮಾನಿಗಳಿಗೆ ಗೊತ್ತಾಗಿದೆ. ಹೃತಿಕ್ ರೋಷನ್ ಜೊತೆ ನಟಿಸ್ತಿರೋ ಈ ಸಿನಿಮಾದ ಶೂಟಿಂಗ್ ನಲ್ಲಿ 10 ದಿನಗಳ ಸಾಹಸ ಸನ್ನಿವೇಶದಲ್ಲಿ ಅವರು ಭಾಗವಹಿಸಿ ಮುಂಬೈಗೆ ಮರಳಿದ್ದಾರೆ. ಮುಂಬೈ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡ ಅವರ ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು, ಇದೇ ರೀತಿ ವಾರ್ 2 ಸಿನಿಮಾದಲ್ಲಿ ಅವರು ಕಾಣಿಸಿಕೊಳ್ತಾರೆ ಅಂತ ಅಭಿಮಾನಿಗಳು ಊಹಿಸ್ತಾ ಇದ್ದಾರೆ. RRR ಸಿನಿಮಾ ಗ್ಲೋಬಲ್ ಹಿಟ್ ಆದ ಬಳಿಕ ಜೂನಿಯರ್ NTR ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಬಾಲಿವುಡ್ ನಲ್ಲಿಯೂ ಸಹ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಹೃತಿಕ್ ರೋಷನ್ ಜೊತೆ ವಾರ್ 2 ಸಿನಿಮಾವನ್ನ ಮಾಡ್ತಾ ಇದ್ದು, ಇದು ಸಹ ಸಾಹಸಕ್ಕೆ ಒತ್ತು ನೀಡ್ತಾ ಇರುವ ಸಿನಿಮಾ ಆಗಿರುವ ಕಾರಣ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ. 10 ದಿನ ಸಾಹಸ ದೃಶ್ಯಗಳ ಶೂಟಿಂಗ್ ಮುಗಿಸಿ ಅವರೀಗ ವಾಪಸ್ ಆಗಿದ್ದಾರೆ. ಅಯಾನ್ ಮುಖರ್ಜಿ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಯಶ್ ರಾಜ್ ಫಿಲ್ಮ್ಸ್ ಬಂಡವಾಳ ಹೂಡ್ತಾ ಇದೆ. ಅದ್ದೂರಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಯಶ್ ರಾಜ್ ಸ್ಪೈ ಯೂನಿವರ್ಸ್ ಭಾಗವಾಗಿ ವಾರ್ 2 ಸಿನಿಮಾ ಸಿದ್ಧವಾಗ್ತಾ ಇದೆ. ಈ ವರ್ಷ ಆಗಸ್ಟ್ ನಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ಕಿಯಾರಾ ಅಡ್ವಾಣಿ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಮುಂಬೈ ಏರ್ಪೋರ್ಟ್ ನಲ್ಲಿ ಜೂನಿಯರ್ NTR ಅವರ ಫೋಟೋಗಳನ್ನ ಪಾಪರಾಜಿಗಳು ಕ್ಲಿಕ್ ಮಾಡಿದ್ದಾರೆ. ಇತ್ತ ಟಾಲಿವುಡ್ ನಲ್ಲಿ ಜೂನಿಯರ್ NTR ಅವರು ದೇವರ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಸಿನಿಮಾಗೆ ಕೊರಟಾಲ ಶಿವ ನಿರ್ದೇಶನ ಮಾಡ್ತಾ ಇದ್ದಾರೆ. ಪಾರ್ಟ್ 2 ನಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ. ಅಂದ್ರೆ 2 ಪಾರ್ಟ್ಗಳಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ ನೋಡಿ ಅಭಿಮಾನಿಗಳು ಕೂಡ ಖುಷಿಯಾಗಿದ್ದಾರೆ. ಹುಟ್ಟು ಕುರುಡ ವ್ಯಕ್ತಿಯೊಬ್ಬ ಸಮಾಜದ ಎಲ್ಲಾ ಸವಾಲುಗಳನ್ನ ಎದುರಿಸಿ ನಿಂತು ಟೀಂ ಇಂಡಿಯಾ ತಂಡದಲ್ಲಿ ಆಟವಾಡಿ ಚೆಸ್ ರಾಷ್ಟ್ರೀಯ ಚಾಂಪಿಯನ್ ಆಗಿ ಉದ್ಯಮಿಯಾಗಿ ಯಶಸ್ವಿಯಾದ ಅದ್ಭುತ ಕತೆ ಈಗ ಸಿನಿಮಾ ಆಗಿದೆ. ಆಂಧ್ರದ ಮಚಲಿಪಟ್ಟಣಂ ಜಿಲ್ಲೆಯ ಶ್ರೀಕಾಂತ್ ಬೊಲ್ಲಾ ಹುಟ್ಟ ಕುರುಡರು. ಅವರ ಸಾಹಸ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗುವಂತದ್ದು. ಅದೀಗ ಸಿನಿಮಾ ಆಗಿ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗ್ತಾ ಇದೆ. ಬೊಲ್ಲಾ ಅವರು ಚಿಕ್ಕವರಿದ್ದಾಗ ಕುರುಡ ಎಂಬ ಕಾರಣಕ್ಕೆ ಶಾಲೆಯಲ್ಲಿ PT ಕ್ಲಾಸ್ಗೆ ಸೇರಿಸ್ತಿರ್ಲಿಲ್ಲ. ನಂತರ ಅವರು ಕ್ರಿಕೆಟ್, ಚೆಸ್ ನಲ್ಲಿ ರಾಷ್ಟ್ರವೇ ಮೆಚ್ಚುವಂತಹ ಸಾಧನೆ ಮಾಡಿದ್ರು. ಇವರು ಕುರುಡ ಎಂಬ ಕಾರಣಕ್ಕೆ ವಿಜ್ಞಾನ ಓದಲು ಬಿಡ್ಲಿಲ್ಲ. ಅಂದರು ರೇಖಾಚಿತ್ರಗಳಿರುವ ವಿಜ್ಞಾನವನ್ನು ಓದಲು ಆಗೋದಿಲ್ಲ ಅಂತ ಆಂಧ್ರದ ಶಿಕ್ಷಣ ಮಂಡಳಿ ಹೇಳಿತ್ತು. ಆದ್ರೆ ತಾನು ಓದಿದ್ರೆ ವಿಜ್ಞಾನವನ್ನೇ ಓದೋದಾಗಿ ಹೇಳಿ ಇವರು ತಮ್ಮ ಶಿಕ್ಷಕರೊಬ್ಬರ ಸಹಾಯದಿಂದ ಕೋರ್ಟ್ ಮೆಟ್ಟಿಲೇರಿದ್ರು. ಶ್ರೀಕಾಂತ್ ಬೊಲ್ಲಾ ಪರವಾಗಿ ಕೋರ್ಟ್ ತೀರ್ಪು ನೀಡಿತು. ಆದರೆ 98% ಅಂಕ ಪಡೆದ್ರು IITಯಲ್ಲಿ ಇವರಿಗೆ ಅವಕಾಶ ಸಿಗಲಿಲ್ಲ. ಆದ್ರೆ ಅಮೆರಿಕದ ಯೂನಿವರ್ಸಿಟಿಗಳು ಇವರನ್ನ ಬರಮಾಡಿಕೊಳ್ಳಲು ಸಿದ್ಧವಾದವು. ಅಮೆರಿಕದ ಮೆಸಾಚುಸೆಟ್ಸ್ ನ ಕೇಂಬ್ರಿಡ್ಜ್ ನಲ್ಲಿರುವ MITಯಲ್ಲಿ ಇವರು ಮ್ಯಾನೇಜ್ಮೆಂಟ್ ಸೈನ್ಸ್ ಕೋರ್ಸ್ ಸೇರ್ಕೊಂಡ್ರು. ಅಲ್ಲಿ ಸಂಪೂರ್ಣ ಸಹಾಯಧನದೊಂದಿಗೆ ಕೋರ್ಸ್ ಸೇರಿದ ಮೊದಲ ಅಂಧ ವ್ಯಕ್ತಿ ಶ್ರೀಕಾಂತ್ ಬೊಲ್ಲಾ. ದೈಹಿಕವಾಗಿ ಸಮಸ್ಯೆ ಹೊಂದಿದ್ದ ಇವರು ಉದ್ಯಮ ಮಾಡಲು ಸಾಧ್ಯವಿಲ್ಲ ಎಂದ್ರು. ಆದ್ರೆ ಬೊಲ್ಲಾಂತ್ ಇಂಡಸ್ಟ್ರೀಸ್ ಸ್ಥಾಪಿಸಿದ್ರು. ಇದಕ್ಕೆ ಸ್ವತಃ ರತನ್ ಟಾಟಾ ಹೂಡಿಕೆ ಮಾಡಿದ್ದಾರೆ. ತ್ಯಾಜ್ಯ ಕಾಗದಗಳು, ತ್ಯಾಜ್ಯ ಪ್ಲಾಸ್ಟಿಕ್ ಗಳನ್ನ ರೀಸೈಕಲ್ ಮಾಡಿ ಅದರಿಂದ ವಿವಿಧ ಉತ್ಪನ್ನಗಳನ್ನು ಇವರ ಸಂಸ್ಥೆ ತಯಾರಿಸ್ತಾ ಇದೆ. ಇದು ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ತಯಾರಿಸುತ್ತೆ. ವಿಶೇಷ ಅಂದ್ರೆ ಇವರ ಸಂಸ್ಥೆ ಇರುವಂತೆ ವಿಶೇಷ ಚೇತನ ವ್ಯಕ್ತಿಗಳನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತೆ. ಇದಕ್ಕೂ ಮುಖ್ಯವಾಗಿ ಇವರು ಹುಟ್ಟಿದಾಗ ಇವರ ಅಪ್ಪ ಅಮ್ಮನಿಗೆ ಸಂಬಂಧಿಗಳು ಮಗುವನ್ನ ಸಾಯಿಸ್ಬಿಡಿ ಅಂತ ಸಲಹೆ ಕೊಟ್ಟಿದ್ರಂತೆ.
ಆದರೆ ಅವರು ಈಗ ನೂರಾರು ಜನರಿಗೆ ಜೀವನ ಕೊಟ್ಟಿದ್ದಾರೆ. ಇವರ ಜೀವನದ ಕತೆ ಹೊಂದಿದ ಶ್ರೀಕಾಂತ್ ಎಂಬ ಸಿನಿಮಾ ಇದೇ ಮೇ 10ರಂದು ತೆರೆಗೆ ಬರ್ತಾ ಇದೆ. ಈ ಚಿತ್ರದಲ್ಲಿ ನಟ ರಾಜ್ಕುಮಾರ್ ರಾವ್ ಅವರು ಶ್ರೀಕಾಂತ್ ಬಲ್ಲರ ಪಾತ್ರ ಮಾಡಿದ್ದಾರೆ. ತುಷಾರ್ ಹಿರಾನಂದಾನಿ ಚಿತ್ರ ನಿರ್ದೇಶಿಸ್ತಾ ಇದ್ದಾರೆ. ಈ ಸಿನಿಮಾ ಹಲವು ವಿಶೇಷ ಚೇತನರಿಗೆ ಮಾತ್ರವಲ್ಲ, ಎಲ್ಲರಿಗೂ ಸ್ಫೂರ್ತಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.